ಇವತ್ತು ನಾನು MTR ರಸಂ ಪೌಡರಿಂದ ರಸಂ ಮಾಡ್ತಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇಂಗ್ರೀಡಿಯೆಂಟ್ಸು ಟೊಮೆಟೊ ಬೇಕಾಗುತ್ತೆ, ಒಂದು 4 ಎಸಳು ಬೆಳ್ಳುಳ್ಳಿ, ಇದು ಯಾಕೆ ಅಂದ್ಬಿಟ್ಟು ಹೇಳ್ತೀನಿ, ಮತ್ತು ಕೊತ್ತಂಬರಿ ಸೊಪ್ಪು. ಮೇನು MTR ರಸಂ ಪೌಡರ್ ನಾನು 10 ರೂಪಾಯಿದೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಮತ್ತು ಕರಿಬೇವು, ಒಗ್ಗರಣೆಗೆ ತುಪ್ಪ, ಎಣ್ಣೆ ಎಲ್ಲ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಇಷ್ಟಪಡ್ತಿರೋರು ಎಣ್ಣೆ ಹಾಕೋಬೋದು. ಮತ್ತು ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಈಗ ಇದು ಒಗ್ಗರಣೆಗೆ ಹಿಂಗು, ಬ್ಯಾಡಗೆ ಮೆಣಸಿನ್ಕಾಯಿ, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಒಂದು 1/4 ಟೀ ಸ್ಪೂನ್ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಬೆಲ್ಲ, ಒಂದು ಚಿಟಿಕೆ ಅರಿಶಿನ. ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಇದನ್ನು ಇವಾಗ ನಾನು ರುಬ್ಕೊಳ್ತೀನಿ. ಇವಾಗ ನಾವು ರುಬ್ಬೋಕ್ಕೆ ಇಷ್ಟ ಇಲ್ದಿರೋರು ಇದನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಒಗ್ಗರಣೆಗಾದರೂ ಹಾಕೋಬೋದು. ಇದು ರುಬ್ಕೊಂಡ್ರೆ ಸ್ವಲ್ಪ ರಸಮು ತೆಳುಗೆ ಬರಲ್ಲ, ಗಟ್ಟಿಯಾಗಿ ರೈಸ್ ಜೊತೆಗೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ರುಬ್ಕೊಳ್ತೀನಿ ಇದನ್ನು. ಮತ್ತು ಬೆಳ್ಳುಳ್ಳಿ ಗಮ್ ಅನ್ನೋದಕ್ಕೋಸ್ಕರ ಬೆಳ್ಳುಳ್ಳಿ. ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಇದರ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡ್ತೀನಿ. ಈಗ ತುಪ್ಪ ಹಾಕ್ತಿದ್ದೀನಿ. ನೀವು ತುಪ್ಪ ಇಷ್ಟ ಇಲ್ದಿರೋರು ಎಣ್ಣೆ ಹಾಕೋಬೋದು. ಮೇನ್ ಇದಕ್ಕೆ ತುಪ್ಪ ಹಾಕಿದ್ರೇ ತುಂಬ ಟೇಸ್ಟ್ ಕೊಡುತ್ತೆ, ಅದರಿಂದ ನಾನು ತುಪ್ಪ ಯೂಸ್ ಮಾಡ್ತಿದ್ದೀನಿ. ನೋಡಿ, ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿದ್ದೀನಿ, ಮತ್ತು ಒಂದು 1/4 ಟೀ ಸ್ಪೂನ್ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ನೋಡಿ, ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗ್ತಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ಕರಿಬೇವು ಒಂದು ಕಡ್ಡಿ ಸಮೇತ ಹಾಕ್ತಿದ್ದೀನಿ. ಟೇಸ್ಟ್ ಅರಿಶಿನ ಹಾಕ್ತಿದ್ದೀನಿ, ಹಿಂಗೆ ಹಾಕ್ತೀನಿ. ಇದು ರುಬ್ಕೊಂಡಿರೋ ಅಂಥದ್ದನ್ನ ಹಾಕ್ತಿದ್ದೀನಿ. ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಟೊಮೆಟೊ ಎಲ್ಲ ಹಸಿ ವಾಸನೆ ಹೋಗಬೇಕು. ನಾನು ಬೇಯಿಸ್ಬಿಟ್ಟು ರುಬ್ಬಿಲ್ಲ, ಹಾಗೆ ರುಬ್ಬಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗಲಿ. ಹಸಿ ವಾಸನೆ ಈಗ ಹೋಗಿದೆ. ಇವಾಗ ಪೌಡರ್ನ ಹಾಕ್ತಿದ್ದೀನಿ. ಹಾಕಿದ ತಕ್ಷಣ ಸ್ವಲ್ಪ ಈಗ ಒಂದು ಫ್ರೈ ಮಾಡಿಬಿಟ್ಟು ಮಿಕ್ಸಿಲಿ ಇರುತ್ತಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಇವಾಗ ನಿಮಗೆ ಎಷ್ಟು ರಸಂ ಬೇಕು, ಗಟ್ಟಿಯಾಗಿ ಬೇಕೋ ತೆಳ್ಳಗೆ ಬೇಕೋ ನೋಡ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ. ಈಗ ನೋಡಿ, ಒಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ. ಈಗ ನಮ್ಗೆ ಇಷ್ಟು ಬೇಕಾಗುತ್ತೆ. ಈಗ ಒಂದು ಸ್ವಲ್ಪ ಕುದೀಲಿ. ಕುದ್ದಾದ್ಮೇಲೆ ಹುಣಸೆಹಣ್ಣು ರಸ ಹಾಕ್ತೀನಿ. ಹುಣಸೆ ರಸ ಹಾಕ್ತಿದ್ದೀನಿ. ನಿಮ್ಗೆ ಎಷ್ಟು ಹುಳಿ ಆಗುತ್ತೇನೋ ಅಷ್ಟು ಹಾಕಿ. ನಾನು ಫಾರಮ್ ಟೊಮೆಟೊ ಹಾಕಿದ್ರಿಂದ ಸ್ವಲ್ಪ ಜಾಸ್ತಿ ಹುಣಸೆಹಣ್ಣು ಹಾಕಿದ್ದೀನಿ. ಈಗ ಬೆಲ್ಲ ಹಾಕ್ತಿದ್ದೀನಿ. ನೋಡಿ, ಇದು 1 ಟೀ ಸ್ಪೂನ್ ಹಾಕ್ತಿದ್ದೀನಿ. ಇದು ಬೆಲ್ಲ, ಅದು ಪೌಡ್ರ್. ಇದು ಬೆಲ್ಲದ ಪೌಡ್ರ್ ಇಲ್ಲ ಅಂದರೆ ನೀವು ಗಟ್ಟಿ ಬೆಲ್ಲನೇ ಹಾಕ್ಕೋಬೋದು. ಹಾಕ್ಬಿಟ್ಟು ಚೆನ್ನಾಗೊಂದು ಮಿಕ್ಸ್ ಮಾಡಿ ಈಗ ರುಚಿಗೆ ಉಪ್ಪು ಹಾಕ್ತಿದ್ದೀನಿ. ಈಗ ನೋಡಿ ಕುದೀತಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ರಸಂ ರೆಡಿಯಾಗಿದೆ. ಈಗ ಆಫ್ ಮಾಡ್ತಿದ್ದೀನಿ. ನೋಡಿ, MTR ರಸಂ ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ನೋಡಿ, ಈ MTR ರಸಂ ಪೌಡರ್ ಇಂದ ಮಾಡಿರೋ ರಸಂ ರೆಡಿಯಾಗಿದೆ. ಪ್ಲೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮತ್ತೆ ಮರಿಬೇಡಿ ಫ್ರೆಂಡ್ಸ್. ಬಾಯ್.